ಈ ಹಣ್ಣಿನ ವ್ಯಾಪಾರ ಬೇಡ ಕಣ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ. ನನ್ನ ಮಾತೇ ಕೇಳಕ್ಕಿಲ್ಲ. ನೋಡು, ಕಾಮರಿಲ್ಲ ಮಾಡರಿಲ್ಲ, ಓಸು ಕೊಳ್ತು ಅದ್ವನಾಗ ಹೋಗ್ತವೆ. ದುಡ್ಡು ಕೊಡ್ತಂದು ಮುಸ್ರಿಗೆ ದನಿಗಿಕ್ಬೇಕಾಗ್ತೈತಿ. ಯೋಟ್ ಹೇಳಿರು ಕೇಳಲ್ಲ. ಬೇಡ ಕಣ್ಲ ಅದ್ವನಾಗ ತಗೊಂಡು ಅಂತಾನ. ಸುಮ್ನೆ ಬಂಡವಾಳ ಹಾಕಿ ಕೈಯಾಗಿದ್ದ ದುಡ್ಡು ಕಳ್ಕೋಬೇಕು, ಬದುಕುನು ಗೇಡು ಅಂತಾರೆ ಅಂತೇಳಿ ಇಲ್ಲಿ ಕುಕ್ಕಡ್ ನಾಡ ಹೊಡಿಯಾರೆ ನೋಡು. ಆಗ್ಲಿಂದ ನೋಡ್ತೀನಿ ಒಂದ್ ಅರ್ಪಿಳ್ಳೆ ನನ್ನ ಬಂದೈತೇನೋ ತಾಮಕ್ಕೆ ಅಂತಾನೆ. ಅಯ್ಯೋ ಭಗವಂತ, ಈ ಹುಡುಗಿಗೆ ಯಾಕೆ ಬುದ್ಧಿಲ್ವೋ, ನನ್ನ ಮಾತೆ ಕೇಳಲ್ಲ. ಇವನ ಮಾಡ್ಕೆಂಬ್ಲಿ ತಗಾತ್. ಫ್ರೆಂಡ್ಸ್, ನಾನು ಆಗ್ಲಿಂದ ಯಾರೊಂದು ಬಕ್ರ ಮಾಡೋಣ ಅಂತಿದ್ದೆ. ನೋಡ್ರಿ, ಈಗ ಅಜ್ಜಿನ ಹೆಂಗ್ ಬಕ್ರ ಮಾಡ್ತೀನಿ ಅಂತ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ, ಬನ್ನಿ. ಆಮೇಲೆ ಆರೋಗ್ಯಕ್ಕೂ ಕಿತ್ಲೆಹಣ್ಣು ಬಾರಿ ಒಳ್ಳೇದಂತೆ. ಅದಕ್ಕೆ ನೋಡ ನಮ್ಮ ಅಂಗಡಿಯಾಗ ನಾವು ಶಾನೆ ಕಿತ್ಲೆಹಣ್ಣು ಇಕ್ಕೊಂಡಿರೋದು. ತಾಂಡೋಗವ ಎಂತ ಚೆನ್ನಾಗಿ ಇದಾವೆ ಅಂದ್ರೆ ಹಂಗೆ ಸಕ್ಕರೆ ತಿನ್ನಂಗ ಆಗ್ತೈತಿ. ಅಜ್ಜಿ, ಒಂದೇ ಒಂದ್ ತಿಂದ್ ನೋಡ್ಬೋದಾ? ತಿಂದ್ ನೋಡಿ ತಕೋಬೋದಾ? ಅಯ್ಯೋ, ತಿಂದ್ ನೋಡೆ ತಕ. ನಾನೇನ್ ಬೇಡ ಅನ್ನಲ್ಲ, ಆದ್ರೆ ಶಾನೆ ತಕಬೇಡ. ಒಂದೇ ಒಂದ್ ತಿಂದ್ ನೋಡಿ ಒಂದ್ ತೊಳೆನ ಇದ್ದಿದ್ದ ಇಲ್ಲಿಕ್ಕೂ ನಾನು ತಿಂತೀನಿ. ನಿನಗೆ ಎಷ್ಟು ಬೇಕಷ್ಟು 1 kg 2 kg ತಾಮಿತಿ. ಒಂದೇ ಒಂದ್ ಸಿಪ್ಪೆ ಸುಟ್ಟು ಒಂದ್ ತೊಳೆ ತಿಂದ್ ನೋಡು, ಸೀಗ ಇದಾವೆ ಇಲ್ವ ಅಂಬದು ಗೊತ್ತಾಗ್ತೈತಿ. ಇದೇನಜ್ಜಿ ಈ ಪಾಟಿ ಹುಳಿ ಐತೆ? ಅಯ್ಯೋ ಭಗವಂತ, ಸೀಗ ಸಕ್ರಿದ್ದಂಗ ಐತೆ ಅಂದಮ್ಮ. ಇದ್ ನೋಡಿದ್ರೆ ಹುಳಿ ರೊಡ್ಡಾಗೈತೆ, ಹಂಗೆ ಬಾಯಕ್ಕೆ ಇಕ್ಕಾಗಕ್ಕಿಲ್ಲ. ಆಮೇಲೆ ಬೋಲ್ ಸಿಗಿದ್ದವು ಕಣಮ್ಮ. ನಾನು ಹಂಗು ಹಿಂಗು ಬೇಜಾರಾದಾಗ ಒಂದೊಂದು ತಿಂತೀನಲ್ಲ, ಸಿಗಿದ್ವ ಮದ್ ಯಾಕೆ ನಿನ್ಗೆ ಹಂಗ್ ಸಿಕ್ತ? ಸರಿ ಬಿಡತ್ತಾಗ ಇನ್ನೊಂದು ತಿಂದು ನೋಡು, ಗೊತ್ತಾಗ್ತೈತಿ. ಅಜ್ಜಿ, ಇದು ಹುಳಿ ರೊಡ್ಡಾಗೈತಮ್ಮ. ಹೋಗತ್ತಾಗೆ ನಿಮ್ಮ ಅಂಗಡಿಗೆ ಕಿತ್ಲೆಣ್ಣೆ ಶನಕಿಲ್ಲ ಅಂತ ಕಾಣ್ತೈತಿ. ಸುಮ್ನೆ ನೀನ್ ವ್ಯಾಪಾರ ಆಗ್ಲಿ ಅಂತ ಸಿಗೆ ಐತೆ ಅಂತ ಹೇಳ್ತೀವಿ. ಹೋಗತ್ತಾಗ ಇದು ಹುಳಿ ರೊಡ್ಡಾಗೈತೆ ಹಂಗೆ. ಅಲ್ಲ ಕಣೆ ಅಮ್ಮನಿ, ಹುಳಿ ರೊಡ್ಡಾಗೈತೆ ಅಂತ ತಿಂದ್ ಬ್ಯಾಗ ಹಾಕ್ಯಂತೆಲ್ಲ ಕಿತ್ಲೆಣ್ಣ. ನಾನು ಹೇಳ್ದೆ ನಿಮ್ಗೆ ಮೊದ್ಲಯ್ಯ, ಒಂದ್ ತೊಳೆ ತಿಂದು ಇನ್ನಿದ್ದ ತಕೊಂಬಂದು ಇಲ್ಲಿ ಇಕ್ಕು ಅಂತ ಹೇಳ್ದೆ. ಈಗ ನೋಡಿದ್ರೆ 2 ಕಿತ್ಲೆಹಣ್ಣು ತಿಂದಿದ್ಯಾ, 2 ಒಂದೊಂದ್ ತೊಳೆ ತಿಂದಿದ್ದವ ಬ್ಯಾಗ ಹಾಕೊಂಡಿದ್ಯಾ. ಸರಿ ಅದಳ ಕಣೆ ಅಮ್ಮನಿ ನೀನು. ನಿನ್ನಂತರ ವ್ಯಾಪಾರ ಮಾಡಕ್ ಬಂದ್ಬಿಟ್ರೆ ವ್ಯಾಪಾರ ಮಾಡಂತಾರ ಉದ್ದಾರ. ತಮ್ಮ 2 ಕಿತ್ಲೆಹಣ್ಣು. ಸರಿ ಅದಳ ಅಮ್ಮನಿ, ನೀನಿರ್ಬಾರ ನೀನು. ಅಜಯ್, ನಿಂದೊಳ್ಳೆ ಕತೆ ಅಲ್ಲ. ಹುಳಿಯಾಗಿರೋ ತಕೊಂಡೋಗಿ ಏನು ಮಾಡೋಣ ಹೇಳು? ಸಿಹಿ ಇದಾವೆ ಅಂತ ತಿಂದು ನೋಡಿ ನಮ್ಮ. ಅವು 2 ತಿಂದು 2 ಹುಳಿ ರೊಡ್ಡಾಗಿವೆ. ಅದಕ್ಕೆ ನೀನು ತಿಂಬಲ್ಲ, ಅಲ್ಲೆಲ್ಲ ಸುಳ್ಗುಡ್ತವೆ ಅಂತೇಳಿ ಬ್ಯಾಗ ಹಾಕೆ ಅಮ್ಮ. ತಗ ಕೊಡ್ತೀನಿ, ನೀನಿರ್ಬಾರ ನೀನು. ಅಯ್ಯೋ ಭಗವಂತ, ತಡಿ ಇನ್ನೊಂದು ತಿಂದು ನೋಡ್ತೀನಿ. ಸೀಗಿದ್ರೆ ತಾಮ್ತೀನಿ, ಇಲ್ಲ ಅಂದ್ರೆ ತಾಮಲ್ಲ. ಅಜಯ್, ಏನಜ್ಜಿ ಹಿಂಗ್ ಸುಳ್ಳು ಹೇಳ್ತೀವಿ? ಯಾವನ ತಿನ್ನು ಹುಳಿ ರೊಡ್ಡಾಗೆ ಹಂಗೆ ಹುಣ್ಸೆಹಣ್ಣು ತಿನ್ನಂಗ ಆಗ್ತೈತಿ. ನೀನ್ ವ್ಯಾಪಾರ ಆಗ್ಲಿ ಅಂತ ಸುಮ್ಕೆ ಸೀಗ ಇದಾವೆ ಅಂದ್ಗಿದ್ದೇನ ತಾಯಿ. ನಮ್ಮಮ್ಮ ನನಗೆ ಯಾವು ಬೇಡ, ನಾನು ಬ್ಯಾರೆ ಅಂಗಡಿಗೆ ಹೋಗ್ತೀನಿ, ಹೋಗು. ಈಗ ಅಮ್ಮಮ್ಮ ತಕೊಂಡೋಗಿ ದುಡ್ಡು ಕೊಟ್ಟು ಹೆಂಗ್ ತಿಂಬೋದು? ಅಮ್ಮಣ್ಣಿ, 3-4 ಎಲ್ಲ ಕಿತ್ತು ಸಿಟ್ಟ ಸುಲ್ದು ತಿಂದ್ ನೋಡಿ ಈಗ ಅಧ್ವಾನ ಮಾಡಿದ್ಯಾ. ಈಗ ತಾಮ್ ನಂಗೆ ಬೇರೆ ಅಂಗಡಿಗೆ ಹೋದ್ರೆ ನಾನು ಸುಮ್ಮನೆ ಬಿಟ್ಟನೆ. ನನಗವೆಲ್ಲ ಗೊತ್ತಿಲ್ಲ. 1 kg 2 kg ತಾಂಡ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ನೆ ಒಂದ್ 3-4 ಕಿತ್ಲೆಹಣ್ಣು ಅಧ್ವಾನ ಮಾಡಿದ್ಯಾ. ಸುಮ್ಮನ ತಕಮನ ಗೌರವಾಗಿ, ಇಲ್ಲಾಂದ್ರೆ ನಾನೇನಿಲ್ಲ ಸರಿಯಾಗಿ ಸಿಬಾರಿ ಮಾಡ್ಬಿಡ್ತೀನಿ. ಅಜಯ್, ನಿಂದೊಳ್ಳೆ ಕತ್ತಿಯಮ್ಮ. ದುಡ್ಡು ಕೊಟ್ಟು ಈ ಹುಳಿ ರೊಡ್ಡಾಗಿರೋ ಕಿತ್ಲೆಹಣ್ಣು ತಗೊಂಡು ನಾನೇನು ತಿಪ್ಕಾಕ್ಲೆ? ಸರಿ ಅದಳ ಹಂಗೇನ ತೀರಾ ಪುಕ್ಷೆಟ್ಟು 1 kg ಅಲ್ದಿದ್ರೆ 2 kg ಅಲ್ದಿದ್ರೇನು ಒಂದು 5 kg ಕೊಡು, ತಗೊಂಡೋಗ್ತೀನಿ. ದುಡ್ಡು ಕೊಟ್ಟು ಈ ಹುಳಿ ರೊಡ್ಡಾಗಿರೋ ಕಿತ್ಲೆಹಣ್ಣು ತಗೊಂಡೋಗಿ ಅದೇ ನನ್ ಗಂಡು ತಕ್ಕ ಸರಿಯಾಗಿ ಉಗಿಸ್ಕೊಂಬಾಕಿ. ನನಗೆ ಯಾವ ಕಿತ್ಲೆಹಣ್ಣು ಬೇಡ, ಏನು ಬೇಡ. ಇನ್ನೊಂದು ಅಂಗಡಿಗೆ ಹೋಗಿ ನೋಡ್ತೀನಿ. ಚೆನ್ನಾಗಿದ್ರೆ ಅಲ್ಲೇ ತಗೊಂಡೋಗ್ತೀನಿ. ನಿನ್ನ ಅಂಗಡಿ ಸವಾಸ ಅಲ್ಲ. ನಾನು ಏನೋ ಚೆನ್ನಾಗಿರ್ಬೇಕು ಅಂತ ಬಂದ್ರೆ ಇಲ್ಲಿ ನೋಡಿರಿ ಹುಳಿ ರೊಡ್ಡಾಗಿವೆ, ಇವನ್ ತಗೊಂಡೋಗು ಅಂತ ಹೇಳಿದೆ. ಅದೇ ತಕೊಂಡೋಗಿ ಹೆಂಗ ದನಗ ಇಟ್ಬೇಕಾಗ್ತೈತಿ. ಅಮ್ಮಣ್ಣಿ, ನೀನ್ ಯಾರ ಐನಾತಿ ಕಡೆ ಐನಾತಿ. ತಗೊಂಬಳಂಗಿ ಎಲ್ಲ ಕಿತ್ ನೋಡ್ದೆ. ಈಗ ಬೇಡ ಅಂತ ಹೇಳ್ತೀಯ. ನನಗ ಅವೆಲ್ಲ ಗೊತ್ತಿಲ್ಲ. ನಾನ್ ನೀನ್ ಸುಮ್ನೆ ಬಿಡಕ್ಕಿಲ್ಲ. ತಡಿ, ಈಗ ನನ್ನ ಮಗಗ್ ಫೋನ್ ಮಾಡ್ತೀನಿ, ಅವನೇ ಬರ್ಲಿ ಗ್ರಾಚಾರ ಬಿಡಿಸ್ತಾನೆ. ಸುಮ್ನೆ ಹಿಂಗ್ ವ್ಯಾಪಾರ ಮಾಡೋರ್ನ ಹಾಳು ಮಾಡ್ತೀರ. ನಾವು ಈ ಪಾಟಿ ಬಂಡವಾಳ ಹಾಕಿ ಕುಕಂತೀವಿ ಇಲ್ಲಿ ಕಾಯ್ಕೊಂಡು ವ್ಯಾಪಾರ ಆಗುತ್ತೆ ಅಂತಾನ. ಆದ್ರೆ ಉಳ್ತೋಗೋ ವ್ಯಾಸ ಕೊಳ್ತೋಗೋ ವ್ಯಾಸ. ಈಗ ಹೆಂಗ್ ನಿಮ್ಮಂಗೆ ಒಂದ್ ತಾಣ್ ನೋಡ್ತೀನಿ, 2
ಓಡ್ಸು, ನನ್ಗೇನ್ ಭಯ ಆಗ್ತೈತಿ. ನಿಂದೊಳೆ ಕತೆ ಕಣಜಿ. ಈ ಶನಕ್ಕಿಲ್ದ ಇರೋ ಈ ಕಿತ್ಲೆಣ್ಣ ದುಡ್ಡು ಕೊಟ್ಟು ತಗೊಂಡೋಗಕ್ ನನ್ಗೇನ್ ಏರ್ಗಿರಿನ ಉಚ್ಕಿಚ್ಚಿಡ್ದೈತೆ. ಸುಮ್ನೆ ಹೋಗು. ನಾನು ಮೊಗ್ಲಗ್ಳು ಅಂಗಡಿಗೆ ಹೋಗಿ ತಕೊಂಡ್ ಹೋಗ್ತೀನಿ. ದುಡ್ಡು ಕೊಟ್ಟು ಇಂತ ತಗೊಂಡೋಗ್ ತಿಂದಳೆ ಬಂಗಾರಿ ತಂಗೆ. ಏ ಅಮ್ಮಣ್ಣಿ, ಒಂದಿಟ್ಟು ತಾಳ್ಗೆ ಬಿಗಿ ಹಿಡಿದು ಮಾತಾಡು. ಅವ್ರ ಅಪ್ಪನ ಕರ್ಸು ಅಂತ ಹೇಳ್ತೀಯ? ಅದೇ ಅವ್ರ ಅಪ್ಪನ ಕರ್ಸಕ್ಕೆ ಅದೇ ಕೈಲಾಸಕ್ಕೆ ಹೋಗ್ಬೇಕು. ಒಂದಿಟ್ಟು ಅಡಕ್ನಾಗೆ ಮಾತಾಡೋದ್ ಕಲಿ. ತಡಿ, ಹಿಂಗ್ ಹೇಳಿದ್ರೆ ನೀನು ಮಾತು ಕೇಳಲ್ಲ. ನನ್ನ ಮಗನೇ ಸರಿ ನಿನಗೆ ಬೊತ್ತನ್ ತಡಿ. ಈಗ ಹೋರಿಕ್ತಾನೆ, ಫೋನ್ ಮಾಡ್ತೀನಿ. ಲಾ ಹುಡುಗ ಎಲ್ಲಿದ್ಯಲ್ಲ? ಮತ್ತೀಗ ಅಂಗಡಿ ತಕ್ಕ ಒಂದಿಟ್ಟ ಇವಳು ಅವಳ ಈ ಹುಡುಗಿ ಬಂತು ಬಂದು ಒಂದ್ 5-6 ಕಿತ್ಲೆನೆಲ್ಲ ಸುಲ್ ನೋಡಿ, ಏ ಎಲ್ಲ ಉಳಿಯಾಗೇವೆ, ನಾನ್ ತಾಮಲ್ಲ ಅಂತ ಹೇಳ್ತಾಳೆ. ತಾಮದ್ಕಿನ ಮುಂದೆ ಅಜ್ಜಿ ಒಂದ್ ಸೂಲ್ ನೋಡ್ತೀನಿ, ಸಿಪ್ಪೆ ಸೂಲ್ದು ಚೆನ್ನಾಗಿದ್ರೆ ತಾಂತೀನಿ ಅಂತ ಹೇಳಿಳು. ಸರಿ, ಈಗೇನ್ ಸೂಲ್ ನೋಡವ ಅಂದ್ರೆ ಒಂದ್ 5-6 ಸೂಲ್ ನೋಡಿ, ಈಗ ಕಿತ್ಲೆಣ್ಣನು ಬೇಡ ಅಂತೇಳ ಸೂಲ್ದಿರವು ಬೇಗ ಕಟ್ಕೊಂಡು ಹೊಳ್ತಾವಳಲ್ಲ ಈ ಹುಡುಗಿ. ಬಾಯ್, ಅದೆಲ್ಲಿದೆ? ರಪ್ಪನ್ ಅಂಗಡಿ ತಕ್ಕ ತಡಿಯೇ ಅಮ್ಮನಿ, ತಡಿ, ನನ್ನ ಮಗ ಬರ್ತಾನೆ. ಅವಾಗ ಗಾಚದ ಬಿಡಿಸ್ತಾನ. ಅವ್ನು ನಿನ್ನ ನೋಡಿಲ್ಲ ನೀನು, ಅವ್ನ್ ಸಾವಾಸ ನಿನ್ಗಿನ್ನ ಗೊತ್ತಿಲ್ಲ. ಬತ್ತನ್ ತಡಿ, ಇವಾಗ ಯೋರಿಕ್ತ ನಂಗೆ. ಅಯ್ಯ, ನಾನು ನೋಡ್ತೀನಿ ಅವಳು ನಿನ್ ಮಗುನ. ಏನ್ ಸೀಮೆ ಮ್ಯಾಗಿಲ್ಲದ ಮಗ, ಯಾರು ಎತ್ತಿಲ್ಲದ ಮಗನ ಎತ್ತೇಳಿ ಒಜ್ಜಿ. ಏನಿ ಸೀಮೆಗಿಲ್ಲದ ಬಿಲ್ಡಪ್ ಕೊಡ್ತಾಳೆ. ಬೋರ್ಲಿ ತಕ ನನಗೇನ್ ಭಯ ಆಗ್ತೈತೆ. ದುಡ್ಡು ಕೊಟ್ಟಿಂತ ಗಪ್ ಕಿತ್ಲೆನ್ ತಕೊಂಡ್ ಹೋಗಕ್ ನನಗೇನು ಹೇರಿನಿ. ನೋಡ್ ಬಂದ ನನ್ನ ಮಗ. ಇವಾಗ ಐತೆ ತಡಿ ನಿನಗೆ. ಯಾರಮ್ಮ ಅದು? ಯಾರು ಕಿತ್ಲೆನ್ ತಗೊಂಬಲ್ಲ ಅಂದಿದ್ದು? ಸ್ಯಾಂಪಲ್ ತಿಂದು ನೋಡಿ. ಆಗಲ್ಲ, ಅಲ್ಲೇ ನಿಂತೋಳ್ ನೋಡು. ಅಯ್ಯಮ್ಮ ಒಂದ್ 4-5 ತಿಂದು ಅದು ಬ್ಯಾಗ ಹಾಕೊಂಡವಳು ತಿಂದವ. ಈಗ ಬೇಡ, ಉಳ್ರೊಡ್ಡಾಗೆ ಅಂತ ಹೇಳ್ತಾವಳೆ. ನೋಡ, ಅದೇ ವಿಚಾರಿಸ್ಕೆ. ನಾನು ಬೊಗ್ಳುತ್ತೀನಿ ನಿನಗೆ, ನೀನು ಕೇಳ್ತೀಯ? ನನ್ನ ಮಗನೇ, ಈ ಹಣ್ಣಿನ ವ್ಯಾಪಾರ ಬ್ಯಾಡ ಕಣ್ಲ. ಯಾರು ತಾಂದಿದ್ರೆ ಉಳ್ತು ಕೊಳ್ತು ಹೋಗ್ತವೆ, ದುಡ್ಡೋದ್ವನ ಅಂತಾನ. ಆದ್ರೂ ಕೇಳ್ತೀಯ? ಇಲ್ಲ ಕಣಮ್ಮ, ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಬುಲ್ಡೆ ಬಿಟ್ಕೊಂಡು ಈಗ ನೋಡಿ ಎಲ್ಲ ಲಾಸ್ ಮಾಡ್ಕೊಂಡು ಕುಕೊಂಡಿದ್ಯ. ಇಂತನೇ ಒಂದ್ 5-6 ಜನ ಗಿರಾಕಿಗಳು ಬಂದ್ರೆ ವ್ಯಾಪಾರ ಇನ್ನೇನು ಆದಂಗೆ ಉದ್ಧಾರ. ಮೋ, ನಿನಗೆ ತಲೆ ಬುದ್ಧಿ ಇಲ್ವೇ? ಅಲ್ಲ, ತಾಮಳು ಒಂದ್ ತಿಂದು ನೋಡಿ, ಈಗ ತಾಮಾಗಿದ್ರೆ ತಾಬೇಕಾಯ್ತು, ಇಲ್ಲಾಂದ್ರೆ ಸುಮ್ನೆ ಹೋಗ್ಬೇಕಾಯ್ತು. ಒಂದ್ 4-5 ತಿಂದು ಬೇಗ ಕಿಕ್ಕೊಂಡಿರಿ ಅಂದ್ರೆ ನನ್ಗೆ ಒಂದ್ ಅರ್ಧ ಕೆಜಿ ಲಾಸ್ ಆಗ್ಲಿಲ್ವ? ಅದನ್ನ ಲಾಸ ಯಾರು ಕಟ್ಕೊಡ್ತಾರೆ ಹೇಳು? ಇವಾಗ ಸುಮ್ನ ಅವನು ಇವಾಗ ಅರ್ಧ ಬರ್ಧ ತಿಂದಿದ್ಯಲ್ಲ ಒಂದಿಕ್ಕ, ಇನ್ನಿದ್ದವು ಅದ್ರ ಜೊತೆಗೆ ಇನ್ನ ಒಟ್ಟು ಕಿತ್ಲೆಣ್ಣ ತಗೊಂಡ್ರೆ ಸರಿ. ಇಲ್ಲ ಅಂದ್ರೆ ಏನಿಲ್ಲ, ಎಲ್ಲಾರನು ಸೇರಿಸಿ ಸರಿಯಾಗಿ ಏರಿಕ್ಬಿಡ್ತೀವಿ. ಅಲ್ಲ, ಹಿಂಗ್ ವ್ಯಾಪಾರ ಮಾಡೋರು ಹೊಟ್ಟೆ ಮೇಲೆ ಹೊಡೆಯಕ್ ನಿಮ್ಗೆ ಏನೋ ಒಂದ್ಸಲ್ವಿ? ಏನೋ ನಿನ್ಗೇನು ಬುದ್ಧಿ ಐತೆ ಇಲ್ವೇ? ಅಲ್ಲ, ಉಳಿ ರೊಡ್ಡಾಗಿರೋ ಕಿತ್ಲೆಣ್ಣ ತಗೊಂಡೋಗಿ ನಾನೇನು ಉಪಕಾರ ಹಾಕಾನೆ? ನನಗಿವು ಬೇಡ ಅಂದ್ರೆ ಬೇಡ, ಯೋನಾರ ಮಾಡ್ಕೇಳ್ರಿ. ಏನ್ ಹಂಗೆ ಈ ಅಜ್ಜಿ ಸೂರ ದೀರ ನನ್ನ ಮಗ ಬಂದ್ರ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಹೇಳ್ತಿತ್ತು. ಅದಕ್ಕೆ ನಿಂತ್ಕೊಂಡೆ ನೋಡೋಣ ಆ ಸೂರ ದೀರ ಯಾರು ಹೆಂಗ ಇದಾನೆ ಅಂತಾನೆ. ನೀನ್ ನೋಡಿದ್ರೆ ಸೂರನೂ ಅಲ್ಲ ಧೀರನೂ ಅಲ್ಲ ಅನ್ನಿಸ್ತೈತಿ. ಏನ್ ಇದು ಬೆಳಕಾಗಿ ಇವಜ್ಜಿ ಏನ್ ಬಿಲ್ಡಪ್ ಕೊಟ್ಟಿದ್ದಿ. ಒಂದಿಟ್ಟು ಹೊಲ್ ಹಿಡ್ದು ಮಾತಾಡು. ಸೂರ ಧೀರ ಅಂತೆ. ನೀವ್ ಹೆಂಗ್ ಮಾಡಿದ್ರು ಮಾಡಿಸ್ಕೊಂಡು ಹೋದ್ರೆ ಒಳ್ಳೆಯರು. ಸರಿಯಾದ ಅಮ್ಮಣ್ಣಿ, ಅವೆಲ್ಲ ನಮಗ್ ಗೊತ್ತಿಲ್ಲ. ಈ ಕಿತ್ಲೆನ್ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ದೇವರನ್ನ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀವಿ. ವ್ಯಾಪಾರ ಮಾಡೋರೆಲ್ಲ ಸೇರ್ಕೊಂಡು ಒಬ್ರು ನಿಂಗೆ ಸುಮ್ನೆ ಬಿಟ್ರಿ ಇನ್ನೊಬ್ರು ಉಟ್ಕೆ ಅಂತಾರೆ. ಏ ಅಮ್ಮಣ್ಣಿ, ಸಾರಿಯಾಗಿ ಇಕ್ಕಸ್ಕೊಂತೀಯ ನೀನು. ಅಲ್ಲ, ಬಾಯೋದಂಗೆ ಮಾತಾಡ್ತೀಯಲ್ಲ, ನಿನಗೆ ಭಯನೇ ಇಲ್ಲವೇ? ಸೂರ ಧೀರ ಅಂತೆ. ಅವ್ನ್ ಸೂರನೇ ಮತ್ತೆ ಧೀರನೇಯ. ಸುಮ್ನೆ ತಗೊಂಡು ಹೋಗ್ತಾ ಇರು. ಸುಮ್ನೆ ಯಾಕೆ ತಲೆ ತಿಂದು ಮಿದ್ಲಿಕೈ ಹಾಕ್ತಿ ಹಂಗೆ? ನೋಡಜ್ಜಿ, ನೀನ್ ಯೋಟ್ ಹೇಳಿರು ನಾನು ಈ ಕಿತ್ಲೆನ್ ತಗೊಂಡ್ ಹೋಗಲ್ಲ. ಹೆಂಗಾರ ಮಾಡ್ಕೇಳ್ರಿ. ನಾನು ಏನಂದ್ರೆ ನೀನು ಮಗಗ್ ಫೋನ್ ಮಾಡಿ ಕರಿಸ್ಕೊಂತಿದ್ದಲ್ಲ, ನಿನ್ ಮಗ ಯಾರು ನೋಡೋಣ ಅಂತ ಈಟತ್ತಿದ್ದಕ ಇಲ್ಲಿ ನಿಂತ್ಕೊಂಡೆ. ನನಗೆ ಈ ಕಿತ್ಲೆಣ್ಣು ಬೇಡ. ಈಗ ಈ ಸುಲ್ದಿರ ಕಿತ್ಲೆಣ್ಣುಗಳು ನೀವೇ ಇಕ್ಕೇಳ್ರಿ, ನಾನಿನ್ ಬೋದ್ತೀನಿ. ಏ ಹುಡುಗ, ಇಟ್ಕೊಳ್ಳ ಅವಳನ್ನ ಎಲ್ಗೂ ಬಿಡ್ಬೇಡ. ಅಲ್ಲ ನೋಡೀಗ ಎಂತ ಮಾಡ್ಕಾತಿ ಅಂತ ಕಾಣ್ತೀಯ. ಅಲ್ಲ, ಅರ್ಧ ಬರ್ಧ ತಿಂದು ಇವಾಗ ಬೇಡ ಇವು ಅಂದ್ರೆ ಈ ಓಸು ಏನ್ ನಾವೇನು ಉಪಕಾರ ತಾನೆ? ಇಟ್ಕೊಳ್ಳ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ಇವಳ್ದು ಯಾಕ ಒತ್ತಿ ಆತಿ ಇವಳ್ದು. ನೋಡಜ್ಜಿ, ಪೊಲೀಸ್ರಿಗನ ಯಾಕ ಯಾರ್ಗನ ಹೇಳ್ಕೆ? ನಾನ್ ತಗಮಲ್ಲ ಅಂದ್ಮೇಲೆ ತಗಮಲ್ಲ. ಬರ್ಲಿ ಹೇಳಿ ಕೇಳ್ತೀನಿ. ಈ ಉಳಿ ಕಿತ್ಲೆನ್ ತಗೊಂಡೋಗಿ ಏನ್ ಮಾಡೋಣ ಅಂತಾನ? ಏನ್ ಭಯ ಆಗ್ತೈತೆ? ದುಡ್ಡು ಕೊಟ್ಟಿ ಇಂತಾವ್ ತಗೊಂಡೋಗಕ್ಕೆ ನಮ್ಗೇನು ಒಂದ್ಸಕಿಲ್ವೇ? ಏನ್ ನಾವೇನ್ ಕೊಲ್ಲೋಳ್ ಕೊಡಲ್ಲ, ದುಡ್ಡು ಕೊಡೋದು. ಪೊಲೀಸ್ನವ್ರಿಗೆ ಎಲ್ದಿದೇನು ಕಮಿಷನರ್ಗೆ ಫೋನ್ ಮಾಡ್ಕೆ? ನಾನೇನೆ ಅದ್ರ ಮಕ್ಕಿಲ್ಲ. ದುಡ್ಕಂತ ತಿಮ್ಮರ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಸುಮ್ನೆ ಒಂದ್ 5-6 ಕಿತ್ಲೆನ್ ಹೋದ್ವನ ಮಾಡಿದ್ಯಾ? ಅದ್ರನ್ನ ದುಡ್ಡು ಯಾರು ಕೊಡ್ತಾರೆ? ಸರಿ, ನೀ ಕಿತ್ಲೆನ್ ತಗೊಂಬಲ್ತಾನೆ 1 kg ಇದೆ. ಕಿತ್ಲೆನ್ ದುಡ್ಡು ಕೊಟ್ಟು ಹೋಗ್ತಾ ಇರು. ನೀನ್ ತಂದಿದ್ರೆ ಬೇಕಾದ್ರೆ ಬಂದು ತಕೊಂಡ್ ಹೋಗ್ತಾರೆ. ಅಯ್ಯೋ, ನಾನೇ ಯಾಕೆ ಕೊಡೋಣ? ನಾನ್ ಕೊಡಕ್ಕಿಲ್ಲ. ಸರಿಯದ ಅಣ್ಣಯ್ಯ ನೀನು. ಸುಮ್ನೆ ದುಡ್ಡು ಕೊಡು ಅಂದ್ರೆ ಅದ್ ಹೆಂಗ್ ಕೊಡಕ್ ಆಗ್ತೈತಿ? ಏಯ್ ಬರ್ಲ ಹುಡುಗ, ಇಲ್ಲಿ ಈಸಿಕೆ. ಏ ಅಮ್ಮಣ್ಣಿ, ನಿನಗೆ ಒಂದ್ಸರಿ ಹೇಳಿದ ಹಾರ ಸಾಗಲ್ವೇ? ಈಗ ನಿನ್ ಕಿತ್ಲೆನ್ ತಗಮಲ್ಲ ತಾನೆ? ಈಗ ತಾಂದಿದ್ ವಿದ್ಯೆ. ಇವಾಗ 1 kg ಕಿತ್ಲೆನ್ ದುಡ್ಡು ಕೊಡು, ಇಲ್ಲಿಂದ ಜಾಗ ಖಾಲಿ ಮಾಡು. ಈಗ 1
ಕೆಜಿ ಕಿತ್ಲೆಹಣ್ಣಿನ ದುಡ್ಡು ಕೊಡದಲ್ಲ ನೀವು ಅತ್ತಿತ್ ಬಿಡ್ಬೇಡ ಕಣ್ಲ ಅದ್ ಯೋನ ಮಾಡ್ತಾಳ ನಾನು ನೋಡ್ತೀನಿ ನೋಡಜ್ಜಿ ನಾನು 1 ಕೆಜಿದು ಕೊಡಲ್ಲ 2 ಕೆಜಿದು ಕೊಡಲ್ಲ ಅದ್ ಏನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ಏನ್ ನಿನ್ ಕಪ್ಪಲ್ಗೆಲ್ಲ ನಾನು ಎದ್ರಲ್ಲ ಅದ್ ಯೋನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ನಾನೇನು ಬೋತಿ ಇದೆಲ್ಲ ಹುಡುಗ ಇವಳಿಂತ ಓಟ್ ಬಿಟ್ಟಾಳ ಇಡ್ಕ ಹೋಗಲ್ಲ ಎಲ್ಲರೇ ಎಡ ಯಾಕ ಬರ್ರಿ ಇಲ್ಲಿ ಇವಳು ಯಾವಳ ಐನ್ ಕತಾರ್ನ ಕಳ್ಳಿ ಬಂದವಳೆ ಬರ್ರಿ ಎಲ್ಲ ಸೇರ್ಕೊಂಡು ಯೋರಿಕ್ಕನ ಬರ್ರಿ ರತ್ನ ಬರ್ರಿ ಹೋಗ್ಬಿಡ್ತಾಳೆ ಓಡೋಗ್ಬಿಡ್ತಾಳೆ ಬರ್ರಿ ಏ ಅಮ್ಮನಿ ಯಾಕ ಗೋಲ್ ಬಿಡ್ತೆ ಇಲ್ಲ ಕೋತ್ ಕಿತ್ ಕುಣಿತೈತೆ ಒಂದಿಟ್ಟು ಅವತಾರ ಆಡೋದು ಕಮ್ಮಿ ಮಾಡು ಯಾಕ ಹಂಗ ಹೊಲ್ಕಿಸಿತಿ ಅಯ್ಯೋ ಅಜ್ಜಿ ದಯವಿಟ್ಟು ಕ್ಷಮಿಸ್ಬಿಡಿ ಅಜ್ಜಿ ನಾನು ಇಷ್ಟೊತ್ತು ಮಾಡಿದ್ದು ಬರೀ ತಮಾಷೆಗಾಗಿ ಅಜ್ಜಿ ತಮಾಸಿಗೆ ಯಾರನ್ನ ಹಿಂಗ್ ಕಿತ್ಲಾಣೆಲ್ಲ ತಿಂದು ಉದ್ವನ ಮಾಡ್ತಾರೆ ಅಮ್ಮ ಅದೇನು ಅದೇ ಇವಾಗ ಹೆಂಗ್ ಗೂಸ ಕೊಡ್ತಾರೆ ಅಂತ ಹಿಂಗ್ ಉಲ್ಟಾ ಹೊಡಿತಿದೀಯೇನ ನೀನು ಅವೆಲ್ಲ ನಮಗ್ ಗೊತ್ತಿಲ್ಲ ಇವಾಗ ದುಡ್ಡು ಕೊಡು ಇಲ್ಲ ಕಿತ್ಲಾಣ್ ತಗ ಸೊರಿಯದಳ ಅಮ್ಮಣ್ಣಿ ನೀನು ಇವಾಗ ಏಟ್ ಬೀಳ್ತವೆ ಒದ್ ಬೀಳ್ತವೆ ಅಂತನ ತಮಾಸೆ ಮಾಡ್ದೆ ಅಂತ ಬುಡ್ಡೆ ಬಿಡ್ತೀಯ ಅಯ್ಯೋ ಅಣ್ಣ ಇಲ್ಲ ಅಣ್ಣ ಮತ್ತೆ ನಾವು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿದೀವಿ ಅಲ್ಲಿ ಪ್ರತಿದಿನ ಈ ತರ ಒಬ್ಬೊಬ್ರನ್ನ ಯಾಮಾರಿಸಿ ತಮಾಷೆ ಮಾಡಿ ಬಕ್ರ ಮಾಡಿ ನಾವು ಅದನ್ನ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಹಾಕ್ತಿವಿ ಅದನ್ನ ನೋಡಿ ಜನ ತುಂಬಾ ಖುಷಿ ಪಡ್ತಾರೆ ಅದಕ್ಕೆ ಈ ರೀತಿ ಮಾಡ್ದೆ ಬೇಜಾರ್ ಮಾಡ್ಕೊಳ್ಬೇಡಿ ಅಣ್ಣ ನಾನು ಇಷ್ಟೊತ್ತು ಮಾಡಿದ್ದು ಬರೀ ತಮಾಷೆಗಾಗಿ ತಮಾಷೆಗೆಲ್ಲ ಕಿತ್ಲೇನೋದ್ವನ ಮಾಡ್ದೆ ಅಯ್ಯೋ ಭಗವಂತ ತಿನ್ನಂಗಲ್ಲ ಉಣ್ಣಂಗಲ್ಲ ಯಾರ್ಗಾರ ಕೊಟ್ಟಂಗಲ್ಲ ಇಕ್ಕಂಗಲ್ಲ ಅಯ್ಯಯ್ಯಪ್ಪ ಏನಮ್ಮ ನೀನ್ ಇಂತಳಾಗಿದ್ಯಾ ನೀನು ಅಯ್ಯೋ ಅಜ್ಜಿ ಬೇಜಾರ್ ಮಾಡ್ಕೊಳ್ಬೇಡಿ ಅಜ್ಜಿ ನಾನು ದುಡ್ಡುನು ಕೊಡ್ತೀನಿ ಹಾಗೆ ನಿಮ್ಗೆ ಸ್ವಲ್ಪ ಗಿಫ್ಟನ್ನು ಕೊಡ್ತೀನಿ ನೀವೇನು ಅನ್ಕೋಬೇಡಿ ನಾನು ಇದುವರೆಗೂ ಮಾಡಿದ್ದು ಕೇವಲ ತಮಾಷೆಗಾಗಿ ಅಜ್ಜಿ ಇದು ನಮ್ಮ ಈ ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ ಕೊಡ್ತಾ ಇರೋ ಗಿಫ್ಟ್ ಮತ್ತೆ ಸ್ವಲ್ಪ ದುಡ್ಡು ಇದನ್ನ ಇಟ್ಕೊಂಡು ಹೀಗೆ ಖುಷಿಯಾಗಿರಿ ಎಲ್ರನ್ನೂ ಖುಷಿ ಪಡಿಸ್ತಾ ಇರಿ ಅಜ್ಜಿ ಅಯ್ಯೋ ಭಗವಂತ ಹೋಗ್ಲಿ ಬಿಡಮ್ಮ ಈಗ ನೀನು ಲುಕ್ಸಾನ್ ಮಾಡಿದ್ ಕೊಟ್ಟಿದ್ಯಾ ಅಂದ್ಮೇಲೆ ನಿನ್ನ ಬೈಯಕ್ ಹೆಂಗಾಗ್ತೈತೆ ಯಾತದೋ ಈಡ್ಯನ ಮಾಡ್ಕ್ಯಾ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.